ಆನ್ ಮಾಡೋಕೆ ನಾನು ಏನು ಮಿಸ್ಟೇಕ್ ಮಾಡಿದೆ, ಆನ್ ಆಗಿತ್ತೋ ಇಲ್ವೋ, ಆನ್ ಮಾಡಿಕೊಟ್ರು, ಡಾಲರ್ಸ್ ಕೌಂಟ್ ಆಗ್ಯಾವೋ ಇಲ್ಲೋ ಅದನ್ನೆಲ್ಲ ನಿಮ್ಮೊಂದಿಗೆ ನಾನು ಹೇಳ್ತೀನಿ ಫ್ರೆಂಡ್ಸ್. ಇವತ್ತು ಎಲ್ಲ ಕ್ವಶನ್ಗೆ ಇವತ್ತು ಆನ್ಸರ್ ಮಾಡ್ತೀನಿ. ಬರ್ರಿ ಫ್ರೆಂಡ್ಸ್, ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಒಂದು 2-3 ದಿನಾನೇ ಆಯಿತು ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹೇಳ್ತೀನಿ ಕಾರಣ ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಇವತ್ತು ನಿಮ್ಗೆ ಗೊತ್ತಾಗ್ಬೋದು, ಟೈಟಲ್ ಥಂಬ್ನೈಲ್ ನೋಡಿ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಬಂದೀನಿ ಫ್ರೆಂಡ್ಸ್. ಎಲ್ಲರೂ ಕೇಳ್ತಿದ್ರಿ, ಒಂದಿಷ್ಟು ಜನ, ಎಲ್ಲರೂ ಏನಿಲ್ಲ ಒಂದು ಸ್ವಲ್ಪ ಜನ ಕೇಳ್ತಿದ್ರಿ, ಅಕ್ಕ ನಿಂದು ಪೇಮೆಂಟ್ ಬರ್ತಾ, ಆಮೇಲೆ ಇದರ ಮಾನಿಟೈಸೇಷನ್ ಆನ್ ಆಯ್ತಾ ಅಕ್ಕ ಅಂತ ಕೇಳಿ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬಂದೀನಿ ಫ್ರೆಂಡ್ಸ್. ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದೀನಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಕೊಡ್ರಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬನ್ನಿ, ನನಗೆ ಒಂದಿಷ್ಟು ಜನ ಅನ್ನೋಕ್ಕಂದ್ರೆ ನಮ್ಮದೇನು ಬೆರಳೆಣಿಕೆ ಅಷ್ಟು ಕೇಳ್ತಿದ್ರು, ಅಕ್ಕ ನಿಮ್ಮದು ಮಾನಿಟೈಸೇಷನ್ ಆನ್ ಆಯಿತು ಅಂತ. ಹೌದು, ನನ್ನ ಮಾನಿಟೈಸೇಷನ್ ಆನ್ ಆಯಿತು. ಫಸ್ಟಿಗೆ ನಾನು ಮಾನಿಟೈಸೇಷನ್ ಯಾವ ಥರ ಆನ್ ಮಾಡಿಕೊಂಡೆ ಅಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊತೀನಿ. ಫಸ್ಟಿಗೆ 500 ಸಬ್ಸ್ಕ್ರೈಬರ್ಸ್ 3000 ವಾಚ್ ಟೈಮ್ ಕಂಪ್ಲೀಟ್ ಆಗ ನಾನು ಹಾಫ್ ಮಾನಿಟೈಸೇಷನ್ ಆನ್ ಮಾಡಿಕೊಂಡೆ. ಹಾಫ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳುವಾಗ ಇಷ್ಟು ಬೇಕು ಅಂದ್ರೆ 3000 ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರೆ ಎಲ್ರಿಗೂ ಗೊತ್ತಿರ್ತದೆ ಯೂಟ್ಯೂಬ್ ಮಾಡೋಕ್ಕೆ. ಅದು ನಾನು ಒಂದು ಸತ ಹೇಳಕತ್ತೀನಿ. ವಾಚ್ ಟೈಮ್ ಅಂತ ಕಂಪ್ಲೀಟ್ ಆಗಿರಬೇಕು ಆ ರೂಲ್ಸ್. ನಾನು ಫಸ್ಟಿಗೆ ಹಾಫ್ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಒಂದು ತಿಂಗಳು, ದೀಡ್ ತಿಂಗಳು ಅಲ್ಲ, ಒಂದು ತಿಂಗಳೊಳಗೆ ನಂದು ವಾಚ್ ಟೈಮ್ ಕಂಪ್ಲೀಟ್ ಆಯಿತು. ಹಂಗನ ಏನಪ್ಪ ಅಂತ ಸಬ್ಸ್ಕ್ರೈಬರ್ಸ್ ನಾನು 500 ಸಬ್ಸ್ಕ್ರೈಬರ್ ಇದ್ದಿದ್ದಿಲ್ಲ, 1000 ಸಬ್ಸ್ಕ್ರೈಬರ್ಸ್ ಇದ್ದರು. 3000 ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು. ಅವಾಗ ನಾನು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿನಿ. ಇವಾಗೆಲ್ಲ 500 ಸಬ್ಸ್ಕ್ರೈಬರ್ಸ್ ಮತ್ತು 3000 ವಾಚ್ ಟೈಮ್ ಕಂಪ್ಲೀಟ್ ಆದರೆ ಹಾಫ್ ಮಾನಿಟೈಸೇಷನ್ ಆನ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಹಂಗೇ ನಂದು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬರ್ಸ್ ಬೇಗನೆ ಆದರು ಫ್ರೆಂಡ್ಸ್. ನಾನು ನಿಜ ಹೇಳ್ತೀನಿ, ಫ್ಯಾಮಿಲಿ ಒಳಗಾಯಿತು ಅಥವಾ ನಾ ಯಾರ್ದೋ ಫೋನ್ ತೊಗೊಂಡು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದಾಗಲಿ, ಆಮೇಲೆ ಇದ್ರ ನನ್ನ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ನಾನು ಯಾವತ್ತೂ ಮಾಡಿಲ್ಲ ಇದನ್ನು. ನಿಜ ಹೇಳ್ತೀನಿ, ನಾನು ಯಾವತ್ತೂ ಮಾಡಿಲ್ಲ. ಆದರೆ ತಾಳ್ಮೆ ಇತ್ತು ನನಗೆ ಆಗ್ತಾರ ಅನ್ನೋದು. ಸಬ್ಸ್ಕ್ರೈಬರ್ಸ್ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಅದಾರ. ನಾನು ಇವತ್ತಿಗೂ ಹೇಳ್ತೀನಿ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಯಾರೂ ಇನ್ನೂ ಥರ ನನ್ನ ವಿಡಿಯೋಸ್ ನೋಡೋಂಗಿಲ್ಲ. ಎಲ್ಲರೂ ಇಷ್ಟಪಟ್ಟ ಸಬ್ಸ್ಕ್ರೈಬರ್ ಆಗ್ಯಾರ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೇನೆ ಫ್ರೆಂಡ್ಸ್, 4000 ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕಂದ್ರೆ ಇಲ್ಲಿ ನಾನು ಸ್ವಲ್ಪ ಏನಪ್ಪ ಅಂದ್ರೆ ಕಷ್ಟ ಆಯಿತು, ಇಲ್ಲ ಅಂತಲ್ಲ, ಕಷ್ಟ ಆಯಿತು. 4000 ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕಂತಂದ್ರೆ ಅದು ನಾನು ಯಾವ ಥರ ಕಂಪ್ಲೀಟ್ ಮಾಡ್ಕೊಂಡಿನಿ ಅಂತಲೇ ನಾನು ಬೇಕಂದ್ರೆ ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ಹೇಳ್ತೀನಿ. ಸ್ವಲ್ಪ ಕಷ್ಟ ಆಯಿತು, ಟೈಮ್ ತೊಗೊತು. ಸಬ್ಸ್ಕ್ರೈಬರ್ಸ್ ನಾನು ಜಲ್ದಿ ಬಂದರು, ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಯಾಕಂತಂದರೆ ಒಂದು ಸ್ವಲ್ಪ ನನ್ನ ವಿಡಿಯೋನ ಏನಂತಾರೆ ಪೂರ್ತಿ ನೋಡ್ತಿದ್ರೋ ಏನೋ ಗೊತ್ತಿಲ್ಲ, ಬಟ್ ಟೈಮ್ ಹಿಡಿತು. ನಾನು ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ಟೈಮ್ ಹಿಡಿತು. ಆಮೇಲೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕೆ ಅಪ್ಲೈ ಮಾಡಿದೆ ಫ್ರೆಂಡ್ಸ್. ನಾನು ಅಪ್ಲೈ ಮಾಡುವಾಗ ನನಗೇನು ಅಪ್ಲೈ ಮಾಡಿಲ್ಲ, ಅದು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿಲ್ಲ. ಬೇರೆಯವ್ರ ಕಡೆಯಿಂದನೇ ನಾನು ಆನ್ ಮಾಡೀನಿ. ನಿಮ್ಗೆ ಯಾರಾದರೂ ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ಳೋಕೆ ಗೊತ್ತಿರಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅವ್ರದ್ದು ನಂಬರ್ ಆಯಿತು, ಅವ್ರದ್ದು ಏನಂತಾರಲ್ಲ ಇನ್ಫಾರ್ಮೇಷನ್ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಹಾಗೇನೆ ಫ್ರೆಂಡ್ಸ್, ಏನಪ್ಪ ಅಂತಂದ್ರೆ ಕಡಿಮೆ ಪ್ರೈಸ್ ಒಳಗೆ ಮಾಡಿಕೊಟ್ರು, ಕಡಿಮೆ ಪ್ರೈಸ್ ಒಳಗೆ ಮಾಡಿಕೊಟ್ರು. ಸೊ ಇವಾಗ ಮಾನಿಟೈಸೇಷನ್ ಆನ್ ಆಗೈತಿ ಮತ್ತು ಡಾಲರ್ಸ್ ಏನಂತಾರೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗೈತಿ. ಇದೆಲ್ಲನೂ ನಿಮ್ಮಿಂದನೇ ಏನಂತಾರಲ್ಲ, ನಿಮ್ಮಿಂದನೇ ಸಾಧ್ಯ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು. ಸೊ ನೋಡೋಣ ಯಾವಾಗ ನಂದು ಆದಷ್ಟು ಬೇಗ ಪೇಮೆಂಟ್ ಬರಲಿ ಅಂತ ಅಂದ್ಕೋತೀನಿ. ನೋಡೋಣ ಯಾವ ಥರ. ಇತ್ತೀಚೆಗೆ ನನಗೆ ಇಷ್ಟು ದಿನ ಹೆಂಗಿತ್ತು ಫ್ರೆಂಡ್ಸ್, ವಿಡಿಯೋ ಮಾಡ್ಬೇಕು ಅನಿಸ್ತು. ಇವಾಗೆಲ್ಲ ಸ್ಟಾರ್ಟ್ ಆಗಿದೆ, ಅರ್ನಿಂಗ್ಸು ಸ್ಟಾರ್ಟ್ ಆಗೈತಿ. ಇದನ್ನು ಇವಾಗ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ನನಗೆ ಟೈಮ್ ಸಿಗಕತ್ತಿಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಆಗಕತ್ತ. ನಾನು ಇದ್ರೆ ವಿಡಿಯೋಸ್ ಹಾಕಿಲ್ಲ. ಸೊ ಇನ್ಮೇಲಿದ್ರೆ ಈ ವಾರಲಿದ್ರೆ ಕಂಟಿನ್ಯೂ ವಿಡಿಯೋ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಭರತ್ ಅಂಕೇರಿ ನೀವು ಗೊತ್ತಿರ್ಬೋದು ನಿಮ್ಗೆಲ್ರಿಗೂ, ಯೂಟ್ಯೂಬ್ ಮಾಡೋರಿಗೆ. ಆ ಅಪ್ಪಿ ನನಗೆ ಹೆಲ್ಪ್ ಮಾಡ್ದೆ. ಆಮೇಲೆ ನಾನು ಮತ್ತೊಬ್ಬರ ಕಡೆಯಿಂದ ಮಾನಿಟೈಸೇಷನ್ ಆನ್ ಮಾಡಿಕೊಂಡೆ. ಸೊ ಫೈನಲಿ
ಖುಷಿ ಆಯಿತು ಫ್ರೆಂಡ್ಸ್. ಕಷ್ಟಪಟ್ಟಿದ್ದಕ್ಕೂ ನನ್ನ ಮಾನಿಟೈಸೇಷನ್ ಆನ್ ಆಯಿತು. ದೇವ್ರ ಕೃಪೆಯಿಂದ ಆದಷ್ಟು ಬೇಗ ಪೇಮೆಂಟ್ ಒಂದು ಬಂದರೆ ಸಾಕು. ನೋಡೋಣ, ಕಷ್ಟಪಟ್ಟು ಹಾಕತ್ತೀನಿ ಫ್ರೆಂಡ್ಸ್. ಸತತವಾಗಿ ಕಷ್ಟ ಏನಂತಲ್ಲ, ಕಷ್ಟ ಅಂದರೆ ಅನ್ಕೋಬೋದು ನೀವು ಏನು ವಿಡಿಯೋ ಮಾಡೋದು ದೊಡ್ಡ ಕಷ್ಟ ಅಂತ. 2 ಮಕ್ಕಳು ತೊಗೊಂಡು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅದು ವಿಡಿಯೋ ಮಾಡಿ ಅದು ಹಾಕೋದು ಅಂದಷ್ಟು ಸುಲಭ ಅಲ್ಲ. ಅದು ಮಾಡೋರಿಗೆ ಗೊತ್ತು, ಯೂಟ್ಯೂಬ್ ಮಾಡೋರಿಗೆ. ಸೊ ಹಾಗಾಗಿ 1-2 ದಿನ ಫ್ರೆಂಡ್ಸ್ ವಿಡಿಯೋ ಮಾಡೋದು ಬಿಟ್ಟಿನಿ. ವಿಡಿಯೋ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇರೋ ಸಲುವಾಗಿ ಬಿಟ್ಟಿನಿ. ಇವಾಗ ವಿಡಿಯೋ ಮಾಡೋಕೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಕತ್ತಿಲ್ಲ ನನಗೆ. ಸೊ ಹಾಗಾಗಿ ಸ್ವಲ್ಪ ಇವತ್ತು ಏನೋ ಹೊಸ್ದಾಗಿ ಕ್ಯಾಮ್ರಾ ಮುಂದೆ ಬಂದು ನಾನು ಮಾತಾಡತ್ತೀನಿ ಅನ್ನೋದು ಒಂದು ಏನಂತಾರಲ್ಲ, ಇದು ಫೀಲ್ ಆಗಕತ್ತೈತಿ. ಹಾಗಾಗಿ ಸ್ವಲ್ಪ ಹೀಟು ಆಗೈತಿ. ಹಾಗಾಗಿ ಸ್ವಲ್ಪ ಮಾತಾಡೋಕೆ ನನಗೆ ಇದು ಆಗಕತ್ತಿಲ್ಲ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ. ಈ ಥರ ನನ್ನ ಮಾನಿಟೈಸೇಷನ್ ಆನ್ ಆಯಿತು. ನಾನು ಇನ್ನು ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ನಾನು ಯಾಕೆ ಯೂಟ್ಯೂಬ್ ಮಾಡಿದೆ ಏನು ಎತ್ತ ಅಂತ ಅದನ್ನು ನೆಕ್ಸ್ಟ್ ತಿಳಿಸ್ತೀನಿ. ಇವಾಗ ಇದು ಮಾನಿಟೈಸೇಷನ್ ಆನ್ ಆಯಿತು. ಸೊ ಹಾಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಫ್ರೆಂಡ್ಸ್. ನನಗೆ ಅದು ಅರ್ನಿಂಗ್ಸದು ತಲೆಗಿದಿನ ಒಟ್ಟು ಅದನ್ನು ರೂಲ್ಸ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ನನ್ನ ತಲೆಯೊಳಗಿತ್ತು. ರೂಲ್ಸ್ ಕಂಪ್ಲೀಟ್ ಮಾಡಿದ್ರೆ ದೇವರ ಆಶೀರ್ವಾದಲಿಂದ ಮಾನಿಟೈಸೇಷನು ಆನ್ ಆಗೈತಿ. ಡಾಲರ್ ಕಂಪ್ಲೀಟ್ ಆಗಕತ್ತೈತಿ. ಆದಷ್ಟು ಬೇಗ $100 ನಿಮ್ಮ ಸಪೋರ್ಟ್ಲಿಂದ ಆಯ್ತಂದ್ರೆ ನಾನು ಒಂದು ಪೇಮೆಂಟ್ ಅನ್ನೋದು ತೊಗೊಳ್ತೀನಿ ಅನ್ಕೋತೀನಿ ಫ್ರೆಂಡ್ಸ. ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಯಾನ್ ಹಚ್ಚಿದ್ರೆ ಅವ್ರ ಆವಾಜ್ ಕೇಳಿಸ್ಬೋದು. ಆ ಥರ ಆರು ಮಲ್ಕೊಂಡಾರ. ಸೊ ಹಂಗಾಗಿ ಇನ್ನೂ ಸ್ವಲ್ಪ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಇವಾಗ ನಾನು ಯೂಟ್ಯೂಬಕ್ಕೆ ಒಂದಿಷ್ಟು ಮಟೀರಿಯಲ್ಸ್ ಟ್ರೈಪೋಡ್ ಅವು ಬೇಕು ಫ್ರೆಂಡ್ಸ್, ತೊಗೊಂಡಾಗ ಅದನ್ನು ಕೂಡ. ಓಕೆ ಫ್ರೆಂಡ್ಸ್, ಈ ಲಾಗ್ನಲ್ಲಿ ಏನು ಮಾಡ್ತೀನಿ, ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಲವ್ ಯು ಆಲ್. ಈ ವಿಡಿಯೋ ಏನಾದರೂ ಒಂದು ಸ್ವಲ್ಪ ಇಷ್ಟ ಆಯ್ತಂದ್ರೆ, ನಿಮ್ಗೆ ಏನಾದರೂ ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಹಾಗೆ ಹಿಂದಿನ ವಿಡಿಯೋಸ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೆ ಬಾಯ್.